ಎಲ್ಲ ನನ್ನ ಸ್ನೇಹಿತರಿಗೆ ನನಗೋಸ್ಕರ ಇವತ್ತು ಇಷ್ಟು ವಿಜೃಂಭಣೆಯಿಂದ ನನ್ನ ಹುಟ್ಟು ಹಬ್ಬದ ಆಚರಣೆಯನ್ನು ನನ್ನ ಸ್ನೇಹಿತರು ಆಲ್ರೆಡಿ ನನ್ನ ತಮ್ಮಂದರಾಗಬೇಕು, ಸ್ನೇಹಿತರು ಅನ್ನೋದಕ್ಕಿಂತ ನನ್ನ ತಮ್ಮಂದ್ರಂತ ಕರೆಯೋದಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನನಗೋಸ್ಕರ ಇಷ್ಟೆಲ್ಲ ಶ್ರಮ ವಹಿಸಿ ನಿನ್ನೆ ರಾತ್ರಿಯಿಂದ ಇಷ್ಟೆಲ್ಲ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬನ ಆಚರಿಸಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂತ ಕಾಪಾಡಲಿ. ಅವರು ಮುಂದಿನ ದಿನಗಳಲ್ಲಿ ನನ್ನ ಜೊತೆ ಸಹ ಇದೇ ಥರ ಇದ್ದು ಅವ್ರಿಗೂ ಸಹ ನಾನು ಮುಂದೆ ಅವ್ರ ಭವಿಷ್ಯಕ್ಕೂ ನಾನು ದುಡಿತೀನಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಹೌದು, ಇವತ್ತು ಅಪ್ಕಮಿಂಗು ಎಲೆಕ್ಷನು ಬರ್ತಾ ಇದೆ. ಹೌದು, ಇವತ್ತು ನಿಮ್ಮದು ಬರ್ತಡೇನೂ ಇದೆ. ಅಕಸ್ಮಾತ್ ನಿಮಗೆ ಅಪ್ಕಮಿಂಗ್ ಎಲೆಕ್ಷನಲ್ಲಿ ನಿಮಗೆ ಒಂದು ಗಿಫ್ಟ್ ಥರ ಸೀಟ್ ಸಿಗ್ಬಿಟ್ರೆ ಅದನ್ನು ನಾನು ಏನು ಹೇಳೋಕ್ಕೆ ಬಯಸ್ತಿಲ್ಲ. ಯಾಕಂದರೆ ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಸಚಿವರೇ ಆಗಬೇಕು. ರಾಮಲಿಂಗ ರೆಡ್ಡಿ ಸಾಹೇಬ್ರಿದ್ದಾರೆ ಆಲ್ರೆಡಿ, ಈ ವಾರ್ಡಲ್ಲಿ ಮಂಜುನಾಥ್ ರೆಡ್ಡಿ ಸಾಹೇಬ್ರಿದ್ದಾರೆ, ಮಾಜಿ ಮೇಯರ್ ಬೇರೆ ಆಗಿದ್ದಾರೆ ಅವರು. ಇನ್ನು ಅವರೆಲ್ಲ ಇರುವಾಗ ಅವ್ರು ಕೆಳಗಿರುವಾಗ ನಾವು ಚೆನ್ನಾಗೇ ಇದ್ದೀವಿ. ಅವರಿರುವಾಗ ಅವ್ರ ಕೆಳಗಡೆ ನಾವು ಆಸೆ ಪಡೋದು ತಪ್ಪು. ಇವತ್ತಿಂದ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಥರ ಏನಾದರೂ ಇವೆಂಟ್ ನಿಮ್ಮ ಹತ್ರ ಇದೆಯಾ? ಇದೆ. ಏನು ನನ್ನ ಲೈಫ್ ಅಚೀವ್ಮೆಂಟ್ ಆಲ್ರೆಡಿ ವರ್ಕರ್ಸ್ ಪಬ್ಲಿಕ್ ನನ್ನ ತಮ್ಮಂದ್ರಿದ್ದಾರೆ, ಪಬ್ಲಿಕ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ OBC ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮುಂದಿನ ಭವಿಷ್ಯ ನನ್ನ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನನ್ನ ಮಂಜುನಾಥ್ ರೆಡ್ಡಿ ಸಾಹೇಬ್ರು ಇದ್ದಾರೆ, ಅವ್ರ ಮೇಲೆ ರಾಮಲಿಂಗ ರೆಡ್ಡಿ ಸಾಹೇಬ್ರು ಇದ್ದಾರೆ. ಅವ್ರ ಭವಿಷ್ಯ ನಮ್ಮ ಭವಿಷ್ಯ ಅವ್ರ ಕೈಯಲ್ಲಿದೆ, ನಾವೇನು ಹೇಳೋದಕ್ಕೆ ಆಗೋದಿಲ್ಲ. ಆಮೇಲೆ ನಂದು ಸ್ವಂತ ಬಿಸ್ನೆಸ್ ಇದೆ, ಬಿಲ್ಡಿಂಗ್ ಕಟ್ಟೋದು ಮಾರೋದೆಲ್ಲ. ಅದ್ರಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸ್ನೇಹಿತರು ಸಹ ನನ್ನ ತಮ್ಮಂದರು ಸಹ ಅದ್ರ ಜೊತೆ ಕೈ ಜೋಡಿಸ್ಕೊಂಡು ನನಗೆ ಸಹಕಾರ. ನನ್ನ ಹೆಸರು ಅಪ್ಪು ಅಂತ, ಮಡಿವಾಳ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ನಮ್ಮ ಗುರುಗಳಾದ ಮಂಜಣ್ಣ ಅವ್ರದ್ದು ಹುಟ್ಟಹಬ್ಬ ಇರೋದ್ರಿಂದ ನಮ್ಮ ಸ್ಥಳೀಯ ನಾಯಕರುಗಳು, ಫ್ರೆಂಡ್ಸು, ಸ್ನೇಹಿತರು ಎಲ್ಲರೂ ಜನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಮಂಜಣ್ಣ ಹುಟ್ಟಹಬ್ಬನ ಆಚರಿಸೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ. ನಮ್ಮ ಗುರುಗಳು ಹೀಗೆ ಮುಂದಿನ ದಿನ ಜನಸೇವೆಯಲ್ಲಿ ತೊಡಗಿಸ್ಕೊಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಜನಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ದೇವರು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಪ್ರತಿ ವರ್ಷ ಈ ಥರನೇ ಮಾಡ್ಕೊಂಡು ಬರ್ತೀರ ನೀವು? ಹೌದು, ಪ್ರತಿ ವರ್ಷ ಹಿಂಗೆ ಇರುತ್ತೆ. ವರ್ಷ ಇನ್ನೂ ಚೆನ್ನಾಗಿ ಭಗವಂತ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ವರ್ಷ ಚೆನ್ನಾಗಿ ಮಾಡ್ಕೊಂಡೇ ಹೋಗ್ತಾ ಇದ್ದೀರಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀರಿ. ಥ್ಯಾಂಕ್ ಯು.